ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆ್ಯಂಕರ್ ಲಿಖಿತ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ತುಂಬ ಸ್ಪೆಷಲ್ ಗೆಸ್ಟ್. ಹೌದು, ಅಕಿರಾ, ನಮ್ಮ ಏರಿಯಾದಲ್ಲಿ ಒಂದಿನ, ಹೀಗೆ ವಾಸು, ನನ್ನ ಪಕ್ಕ ಕಮರ್ಷಿಯಲ್, ಇನ್ನೂ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನರನ್ನು ಮನರಂಜಿಸಿದ್ದಾರೆ. ಈಗ ಲವ್ OTP ಅನ್ನೋ ಸಿನಿಮಾ ಮೂಲಕ ಮತ್ತೆ ಎಂಟ್ರಿ ಕೊಟ್ಟಿರುವಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅನೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸೊ ಲವ್ OTP ಸಿನಿಮಾ ಹೆಸರು ತುಂಬ ವಿಭಿನ್ನವಾಗಿದೆ. ರಿಲೀಸ್ ಆಗಿ ಈಗ ಮತ್ತೆ OTTಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ. ಏನು ಹೇಳ್ತೀರಾ ಈ ಚಿತ್ರದ ಬಗ್ಗೆ? ನವಂಬರ್ ತಿಂಗಳಲ್ಲಿ ಥಿಯೇಟ್ರಲ್ಲಿ ಬಂದಿತ್ತು. ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಸಿನಿಮಾ ರೀಚ್ ಆಗೋದ್ರಲ್ಲಿ ಎಲ್ಲೋ ಮಿಸ್ ಆಯಿತು. ಭಗವಂತ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ಅದು ಅಮೆಝಾನ್ ಪ್ರೈಮಲ್ಲಿ OTT ಮುಖಾಂತರ ಎಲ್ಲಿ ಬಂದರೆ ಅಲ್ಟಿಮೇಟ್ಲಿ ನಾವು ಜನಕ್ಕೆ ತಲುಪಿಸೋದಷ್ಟೇ. ಜನ ನೋಡಿದ್ರೆ ಅದೇ ಒಂದು ಖುಷಿ. ಸೊ ಈಗ ಒಂದು ವಾರ ಆಲ್ಮೋಸ್ಟ್ ಇವತ್ತು ಒಂದು 4-5 ದಿನ ಆಗಿದೆ. ಅದ್ಭುತವಾದ ರೆಸ್ಪಾನ್ಸು, ತುಂಬ ವಾರ್ಮ್ಲಿ ಟೆಕ್ಸ್ಟ್ಗಳು, ಎಲ್ಲರೂ ಎಲ್ಲೆಲ್ಲಿಂದನೂ ಮೆಸೇಜ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿದೆ. ಸಾವಿರಾರು ಜನ ಪಾಪ ಸಾರಿ ಕೇಳ್ತೀರ, ನಾವು ಥಿಯೇಟ್ರ್ ಮಿಸ್ ಮಾಡ್ಕೊಂಡ್ವಿ ಅಂದಾಗ. ಓಕೆ, ಆಗಿದ್ದಾಗೋಯ್ತು. ನಾನು ಆ ಟೈಮಲ್ಲಿ ಭಾವುಕನಾಗಿದ್ದೆ. ಅತ್ತೆ, ನನಗೂ ದುಃಖ ತಡೆಯೋಕ್ಕಾಗಲಿಲ್ಲ. ಬಟ್ ಈಗ ನಿಮ್ಮ ಮನೆಗಳಲ್ಲೇ ನನ್ನ ಸಿನಿಮಾ ಇದೆ. ಇದನ್ನು ನಾನು ರಿಲೀಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದೇ ಡೈರೆಕ್ಟ್ OTT ರಿಲೀಸ್ ಅಂತ ಅನ್ಕೊಳ್ಳೋಣ. ಪ್ರತಿ ಊರಿಗೂ ಪ್ರತಿ ಜಿಲ್ಲೆಗೂ ಹೋಗಿ ನನ್ನ ಸಿನಿಮಾ ಪ್ರಚಾರ ಮಾಡಬೇಕಂತ ಮತ್ತೆ ಲವ್ OTPನ ನಿಮ್ಮ ಮುಂದೆ ತರ್ತಿದ್ದೀನಿ. ಬಿಕಾಸ್ ಅದೇನಂತಾರಲ್ವ, ಅದಕ್ಕೆ ಸಲ್ಲಬೇಕಾದಂಥ ಒಂದು ಪೊಟೆನ್ಷಿಯಲ್ ತುಂಬ ಇದೆ ಆ ಸಿನಿಮಾಗೆ. ಸೊ ನಾನು ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳೋದಕ್ಕೆ ನಾನು ರೆಡಿ ಇಲ್ಲ. ಬಿಕಾಸ್ ಅದರಲ್ಲಿ ಆ ಪೊಟೆನ್ಷಿಯಲ್ ಇದೆ, ಇದಿದೆ. ಯಾರೇ ನನ್ನ ಸಿನಿಮಾ ಓಪನ್ ಮಾಡಿ ಅಮೆಝಾನ್ ಪ್ರೈಮಲ್ಲಿ ನೋಡ್ತಾರೆ, ಖಂಡಿತವಾಗಿ ನನ್ನ ಬೈಕೊಳಲ್ಲ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೆ ಗುರು ಅಂತ ಹೇಳ್ತಾರೆ. ಓಕೆ, ರಾಮಾರ್ಜುನ ಆದಮೇಲೆ ನೆಕ್ಸ್ಟ್ ಮೂವಿ ಲವ್ OTP ನೀವು ನಿರ್ದೇಶಿಸಿರುವಂಥ ಚಿತ್ರ. ಈ ಚಿತ್ರದ ಮೂಲಕ ನೀವು ಜನಕ್ಕೆ ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಾ? ಸರಿ, ನಾನು ದೆರ್ ಈಸ್ ಒನ್ ಕೋರ್ ಮೆಸೇಜ್ ಇನ್ ದ ಫಿಲಮ್. ಅದು ಸಿನಿಮಾ ನೋಡ್ತಿದ್ದಾಗೆ ಇದಿರುತ್ತೆ. ಬಟ್ ನಾನು ಏನೇ ಹೇಳಿದ್ರು ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಜಾನರ್ಗಿಂತ ಒಂದು ವೆರಿ ಸೀರಿಯಸ್ ಕೈಂಡ್ ಆಫ್ಗಿಂತ ಐ ಲೈಕ್ ವೆನ್ ಫ್ಯಾಮಿಲಿ ಎಲ್ಲ ಕೂತು ನೋಡಿದಾಗ. ಇವಾಗ ನಾನೊಂದು ಲವ್ OTP ಅನ್ನೋ ಸಿನಿಮಾ, ಅಕ್ಷಯ್, ಸನಾ, ಈ ಪಾತ್ರಗಳೆಲ್ಲ ನಿಜ ಜೀವನದಲ್ಲಿ ಇಲ್ಲ. ಅವರು ನಾನು ಸೃಷ್ಟಿ ಮಾಡಿರೋದು. ಆ ಪಾತ್ರಗಳು ಸಿನಿಮಾಲಿ ನಗಿಸಿದಾಗ ನನಗೆ ತುಂಬ ಎಂಜಾಯ್ ಮಾಡ್ತೀನಿ. ನಾನು ಥಿಯೇಟ್ರಲ್ಲಿ ಹೋದಾಗ ನೋಡೋಕೆ ನಾನು ಸ್ಕ್ರೀನ್ ನೋಡಲ್ಲ, ಆಡಿಯನ್ಸ್ ನೋಡ್ತಿರ್ತೀನಿ. ಐ ಆಮ್ ಶೋರ್ ನೀವು ಒಂದು 30-40 ಕಡೆ ನಗ್ತೀರಾ. ಸೊ ನಿಮ್ಮನ್ನು ನಗಿಸಿದ್ದೀನಿ ಅಂದಾಗ ನನಗೆ ಆ ಬರೋ ಸ್ಯಾಟಿಸ್ಫ್ಯಾಕ್ಷನ್ನು, ಇಲ್ಲಾಂದರೆ ಕೆಲವು ಮೂಮೆಂಟ್ಸ್ ಟಿಯರ್ ಮೂಮೆಂಟ್ಸ್ ಬಂದಾಗ, ಓಕೆ, ಒಂದು ಎಮೋಷನ್ ಡ್ರೈವ್ ನನ್ನ ಸಿನಿಮಾಲ್ಲಿ ಸಿಗುತ್ತೆ ನಿಮಗೆ. ಅದರಲ್ಲೂ ಒಂದು ಮೆಸೇಜ್ ಹೇಳ್ತೀನಿ. ಆ ಎಮೋಷ್ನಲ್ ಡ್ರೈವ್ ಕೊಡ್ತೀವಿ. ಸಿನಿಮಾ ಇಸ್ ಆಲ್ ಅಬೌಟ್, ಇವಾಗ ನೀವು ಏನಕ್ಕೆ ಸಿನಿಮಾ ನೋಡ್ತೀವಿ ಅಂದರೆ ನಮಗಿರೋ ಒತ್ತಡಗಳು, ಇಲ್ಲಾಂದ್ರೆ ಮತ್ತೊಂದು ಕೆಲಸ, ಎಲ್ಲ ಪ್ರೆಷರಿಂದ ಒಂದು ಕೂತು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ನೋಡೋದು. ಆ ರಿಲ್ಯಾಕ್ಸ್ 100% ಈ ಸಿನಿಮಾದಲ್ಲಿ ಸಿಗುತ್ತೆ. ಕೊಟ್ಟಿಲ್ಲ ಅಂದ್ರೆ ನನಗೆ ನೀವು DM ಮಾಡ್ಬೋದು. ನಿಮಗೆ ಫಸ್ಟ್ 15-20 ನಿಮಿಷದಲ್ಲೇ ಬೋರ್ ಹೊಡೆದ್ರೆ ಸ್ವಿಚ್ ಆಫು ಮಾಡ್ಬೋದು. ಬಿಕಾಸ್ ಎಲ್ಲ ನಿಮ್ಮ ಕೈಯಲ್ಲಿದೆ. ನಾನು ಫೋರ್ಸ್ ಮಾಡೋಕ್ಕಲ್ಲ. ನೀವು ಥಿಯೇಟ್ರಲ್ಲಿ ಬಂದಿದ್ದೀವಿ ಅಂತ ಬಿಡಪ್ಪ ಕೂರಲೇಬೇಕು ಅನ್ನೋದೇನಿಲ್ಲ. ಈಗ OTT ಎಷ್ಟೋ ಜನ, ನನಗೊಬ್ಬರು ಮೊನ್ನೆ ತೆಲುಗು ಪ್ರೊಡ್ಯೂಸರ್ ಫೋನ್ ಮಾಡಿ, ನೀನು ಕಳಿಸ್ತಾ ಇದ್ದೆ ಅನೀಶ್, ಓಕೆ ನೋಡೇ ಬಿಡೋಣ, ಇದನ್ನು ನಿನ್ನ ಎಷ್ಟು ದಿನದಲ್ಲಿ ಮುಗಿಸ್ತೀನೋ ಅಂದ್ಕೊಂಡೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ 1 go 2 hours 18 minutes ಇಡೀ ಫ್ಯಾಮ್ಲಿ ನೋಡಿ ಮುಗಿಸಿದ್ವಿ ಅಂತ ಫೋನ್ ಮಾಡಿ ನನಗೆ ಪ್ರೈಸ್ ಮಾಡ್ತಾನೆ ಇದ್ರು ಅವರು. ಯೂಶ್ವಲಿ ನಾನು ನೋಡಲ್ಲ, ಒಂದು ವಾರ ತೊಗೊತೀನಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ OTTಯಲ್ಲಿ. ಅವಾಗ ನೋಡೋದು. ಬಟ್ ಏನೋ ಗೊತ್ತಿಲ್ಲ. ಬಟ್ ಇನ್ನೊಂದು ಹೇಳಿದ್ರು, ನಿನ್ನ ಸಿನಿಮಾ ಮೇಲೆ ನನಗೆ ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅನೀಶು ಸುಮ್ಮನೆ ಇರಲಾರ್ದೆ ಡೈರೆಕ್ಷನ್ ಮಾಡಿದ್ದಾನೆ, ಏನಕ್ಕಪ್ಪ ಅಂತ ಬಿಕಾಸ್ ಮಾಡಿದ್ದಾರೆ, ಏನು ನೋಡೋದು ಅನ್ನೋ ಥರ ನೋಡಿದೆ. ಬಟ್ ನಿಜವಾಗ್ಲೂ ನಾನು ಶಾಕ್ ಆದೆ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ತೊಗೊಳ್ತಾನೆ ಇದ್ದೀವಿ. ಮತ್ತು ಗುಡ್ ಪ್ರೊಡ್ಯೂಸರ್ ಫೋನ್ ಮಾಡಿ ಅಷ್ಟು ನನಗೆ ಕಂಟಿನ್ಯೂಸ್ ಹೇಳಿದಾಗ, ಓಕೆ, ಇಲ್ಲ ಅನೀಶ್ ಬೇಡ, ಲವ್ OTPನೇ ಬೇಕಷ್ಟೇ. ಅನೀಶ್ಗೆ ಪರ್ಸನಲ್ ಪ್ರೈಸಿಂಗ್ ಏನು ಬೇಡ. ಆ ಸಿನಿಮಾ ಜನ ಎಲ್ಲೋ ಒಂದ್ ಕಡೆ ಈ ಎಂಟರ್ಟೈನ್ಮೆಂಟ್ನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡೋದನ್ನ ಮಿಸ್ ಮಾಡ್ಕೊಂಡ್ರ ಅಂತ. ಅಂದರೆ ನಮ್ಮ ಟೈಮು ಇನ್ನೊಂದು. ಪಾಪ ಅದೇ ಜನಗಳು ವಾಸು ನೋಡಿದ್ದು, ಅದೇ ಜನಗಳು ಅಕಿರಾ ನೋಡಿದ್ದು, ಅದೇ ಜನಗಳು ಎಲ್ಲವೂ ನೋಡ್ಕೊಂಬಂದಿದ್ದು.
ಮೇ ಬಿ ನಮ್ಮ ಟೈಮ್ ಬ್ಯಾಡ್ ಇತ್ತು, ಮಿಸ್ ಆಯಿತು. ಆಗಿದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹಿಂದೆ ನೋಡೋದ್ರಲ್ಲಿ ನನಗೆ ಸಿಗುವಂಥದ್ದೇನಿಲ್ಲ. ಈಗ ಮತ್ತೆ ಒಂದು ಹೆಜ್ಜೆ ಮುಂದಿಡ್ತಿದ್ದೀವಿ, OTT ಬಂದಿದೆ. ಈಗ ಮಿಸ್ ಮಾಡ್ಕೊಬೇಡಿ, ನೋಡಿ. 100% ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಸಿನಿಮಾ ಇದು. ಆಗ ಒಂದು ಪದ್ಧತಿ ಇತ್ತು. ಪದ್ಧತಿ ಅನ್ನೋದಕ್ಕಿಂತ ಒಂದು ಎಲ್ಲರಿಗೂ ಒಂದು ಮೆಮೊರಿ. ಥಿಯೇಟ್ರಿಗೆ ಹೋಗಿ ಶಿಳ್ಳೆ ಹಾಕಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು, ಇಲ್ಲ ಬ್ಲ್ಯಾಕಲ್ಲಾದರೂ ಸರಿ ಟಿಕೆಟ್ ತೊಗೊಂಡು ಬಕೆಟಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ದುಡ್ಡು ಎಸ್ಕೊಂಡು ಸಿನಿಮಾ ನೋಡೋಂಥ ಪದ್ಧತಿನೇ ಬೇರೆ. ಈಗ ಎಲ್ಲೋ ಒಂದು ಕಡೆ ಅದೆಲ್ಲ ಮರೆಯಾಗ್ತಾ ಬರ್ತಾ ಇದೆಯಾ ಅಂತ. ಎಲ್ಲವೂ ಸರ್ಕಲ್ಲು, ಅದು ಬರುತ್ತೆ ಇದು ಬರುತ್ತೆ, ಮತ್ತೆ ಅಲ್ಲಿಗೆ ಹೋಗ್ತೀವಿ. ಎಲ್ಲವೂ ಸರ್ಕಲ್ಲು. ಬಟ್ ನಾವೇನಂದ್ರೆ ಈಗ ಏನು ಜನಗಳು ಯಾವ ರೂಟಲ್ಲಿ ನಡೀತಿದ್ರೆ ಆ ರೂಟಲ್ಲಿ ನಡೆಯೋದೇ ಬೆಟರ್ ಅಂತೀನಿ ನಾನು. ಸೊ ಆ ದಿನ ಮತ್ತೇನೂ ಬರುತ್ತೆ. ಸೊ ಯಾವುದಾದ್ರು ಮಿಸ್ ಮಾಡ್ತೀವಿ, ಎನಿಥಿಂಗ್ ಸ್ಯಾಚುರೇಷನ್ ಆದಾಗ ಮತ್ತೆ ನಾವು ಅದನ್ನ ಕ್ರೇವ್ ಮಾಡೇ ಮಾಡ್ತೀವಿ. ಒಂದೇ ಸರಿ ಒಂದೇ ಬಿರಿಯಾನಿ ತಿನ್ಕೊಂಡಿದ್ರು ಒಂದೊಂದ್ಸರಿ ಅನ್ಸುತ್ತಲ್ಲ ನಮಗೆ. ಸೊ ಅದೇ ಥರ ಇಟ್ಸ್ ಆಲ್ ಮೊಮೆಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಮತ್ತೆ ಬರ್ತವೆ. ಅಲ್ಟಿಮೇಟ್ಲಿ ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಮಜಾ ಇಸ್ ಡಿಫ್ರೆಂಟ್. ಈಗ ಪೀಪಲ್ ಆರ್ ಲೈಕಿಂಗ್ ಟು ವಾಚ್ ಕುಟುಂಬ ಸಮೇತ ಕೂತ್ಕೊಂಡು ಮನೆಯಲ್ಲಿ OTT ನೋಡೋಕೆ ಇಷ್ಟಪಡ್ತಿದ್ದಾರೆ. ಸೊ ನಾನು ಹೇಳೋ ಹಬ್ಬನೂ ಹತ್ರ ಬರ್ತಿದೆ, ಎಲ್ಲರೂ 100% ಸೇರ್ತೀರಾ. ನನಗೋಸ್ಕರ 2 ಅವರ್ ಓಪನ್ ಮಾಡಿ ಇಡೀ ಕುಟುಂಬ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತೀವಿ. ಓಕೆ, ಯುಗಾದಿ ಹಬ್ಬಕ್ಕೆ ಒಂದು ಸೂಪರ್ ಹಿಟ್ ಮೂವಿ 100% ನೋಡಿ. ಅಮೆಝಾನಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಲವ್ OTP ಸಿನಿಮಾ ಇವತ್ತಿಂದ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಅಮೆಝಾನ್ ಪ್ರೈಮ್ನ ನೋಡಿ ಓಪನ್ ಮಾಡಿ ಸಿನಿಮಾನ ನೋಡಿ 2 ಅವರ್ಸ್ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. 100% ಖಂಡಿತ ಅನೀಶ್ ಅವರ ಒಂದು ಒಳ್ಳೆ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಬೆಲೆ ಸಿಗುತ್ತೆ. ಈಗಾಗಲೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಕುಗ್ಗಿರುವಂಥ ಅನೀಶ್ ಈಗ ಈ ಒಂದು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಮಾಡಿದ ನಂತರ ಮತ್ತೆ ಆ ಒಂದು ಛಲ ಹುಟ್ಟುತ್ತಾ, ಮತ್ತೆ ಮತ್ತೊಂದು ಮೂವಿ ಮಾಡಬೇಕು ಅನ್ನೋಂಥ ಛಲ ಹುಟ್ಟುತ್ತಾ? ಅಂದರೆ ನಾನು ಅದೆಲ್ಲದನ್ನು ಸ್ಟೈಲ್ಗೆಲ್ಲ ಡಾರ್ಕ್ ಸರ್ಕಲ್ ಅಂದರೆ ನಿದ್ದೆ ಬರ್ತಿರ್ಲಿಲ್ಲ. ಹೆಂಗೆ ಬರುತ್ತೆ ನೀವೊಂದು ಅನ್ಕೊಂಡಿರೋದು ನಾಟ್ ಅಂದರೆ ಅಷ್ಟು ಈಸಿಯಾಗಿ ನನಗೆ ಒಪ್ಕೊಂಡು ಕೆಲವೆಲ್ಲ ಇಲ್ಲ ಅಂದಾಗ ನಮಗೂ ನಮ್ಮ ತಪ್ಪುಗಳ ಅರಿವಾಗಿ ನಾವು ಸೋಲು ಒಪ್ಕೊಂಡು ಹೋಗಿದೆ. ಬಟ್ ಯಾಕೋ ಈ ಸಿನಿಮಾ ಸೋಲು ಒಪ್ಕೊಂಡೋದಕ್ಕೆ ನನ್ನ ಮನಸ್ಸು ಒಪ್ತಿರ್ಲಿಲ್ಲ. ಅದನ್ನು ನಾನು ತಗೊಳೋ ಇದರಲ್ಲೇ ಇರಲಿಲ್ಲ ನಾನು. ಇಲ್ಲ ಇದ್ರ ಪೊಟೆನ್ಷಿಯಲೇ ಬೇರೆ ಇದೆಯಲ್ಲ, ಲವ್ OTP ಸಿನಿಮಾ ಪೊಟೆನ್ಷಿಯಲೇ ಬೇರೆ ಇದೆಯಲ್ಲ, ಇದು ಮಾಡಿರೋ ಉದ್ದೇಶ ಬೇರೆ ಇತ್ತಲ್ವ, ಯಾಕದಾಗ್ಲಿಲ್ಲ ಅನ್ನೋದಕ್ಕೆ ದೇವ್ರು ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಥಿಯೇಟ್ರಲ್ಲಿ ಇಲ್ಲ ಅಂದ್ರೂ ಕೂಡ OTTಲಿ 100% ಈ ಸಿನಿಮಾ ಒಳ್ಳೆ ಹೆಸರನ್ನ ಮಾಡುತ್ತೆ. ಖಂಡಿತವಾಗ್ಲೂ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಏನಿದೆ? 100% ಯಾವ ಯೋಚನೆನೂ ಇಲ್ಲ. ಈಗ ನಾನು ಹಾಗೆ ಎಲ್ಲದೂ ಕೇಳಿದೆ, ಲವ್ OTP ಇದ್ರ ಪೊಟೆನ್ಷಿಯಲ್ ಇಡೀ ಕರ್ನಾಟಕಕ್ಕೆ ಗ್ಲೋಬಲ್ ರೀಚ್ ಮಾಡಿಸೋವರೆಗೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನಾದರೂ ಮೂವಿ ತೆಲುಗಲ್ಲೂ ಬರ್ತಿದೆ, ತೆಲುಗು ಸ್ಟೇಟ್ ಅದು ಬರುತ್ತೆ. ಬೇರೆ ಲ್ಯಾಂಗ್ವೇಜ್ ಪ್ರೊಡ್ಯೂಸರ್ಸ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ರೀಚ್ ಮಾಡಿಸೋವರೆಗೂ ನನ್ನ ಮುಂದಿನ ಥಾಟ್ ನಿಜವಾಗ್ಲೂ ಏನೂ ಇಲ್ಲ ನನಗೆ ಆ ಥಾಟಲ್ಲೇ. ಬಿಕಾಸ್ ಇದು ಇನ್ನೂ ನನ್ನ ಮುಂದೆ ಹೆಜ್ಜೆ ಇಡೋದು ತುಂಬ ಈಸಿ. ಅದ್ರ ಮೇಲೆ ಲವ್, ಅದ್ರ ಮೇಲೆ ಒಲವು ಎಲ್ಲವೂ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ನನಗಿನ್ನೂ ಇಲ್ಲೇ ಇದೆ. ಈ ಗೆಲುವಿನ ಸವಿಯನ್ನ ಸವದಾದ್ಮೇಲೆ ಮತ್ತೊಂದು ಕಡೆ ಇನ್ನೂ ಇಲ್ಲೇ ಇದೆ ಲವ್ OTP. ಪ್ರತಿ ಫ್ರೇಮು ಪ್ರತಿ ಶಾರ್ಟು ಇಲ್ಲೇ ಇದೆ. ಸೊ ಅದೆಲ್ಲವೂ ಕಂಪ್ಲೀಟ್ ಜನಕ್ಕೆ ರೀಚ್ ಮಾಡಿಸ ಆದ ನಂತರ ಬೇರೆ ಸಿನಿಮಾ ಬಗ್ಗೆ ಮತ್ತೆ ನಿರ್ದೇಶಕರಾಗಿ ನಾವು ನೋಡ್ಬೋದು ಅನೀಶ್ ಅವ್ರು. 100% ಇವಾಗ ಏನು ನನಗೆ ನಾನು ನಿರ್ದೇಶನ ಮಾಡ್ತೀನಿ, ಇನ್ನೊಂದು ಸಿನಿಮಾ ಮಾಡ್ತೀನಿ, ಎಲ್ಲವೂ ನನಗೆ ಸೆಕೆಂಡ್ರಿ. ನನಗೆ ಮೇನ್ ಇದು ಲವ್ OTP ಸಿಗಬೇಕಾದಂಥ ಪೊಟೆನ್ಷಿಯಲ್ ಈಗ ಸಿಗ್ತಿದೆ. ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ರೀಚ್ ಮಾಡಿಸೋದು ಅಷ್ಟೇ ನನ್ನ ಒನ್ ಆ್ಯಂಡ್ ಓನ್ಲಿ ಗೋಲ್ ಅಂಡ್ ಫಾರ್ ಈ ಮೂಮೆಂಟ್ರಿಗೆ. ಖಂಡಿತ ನಿಮ್ಮ ಲವ್ OTP ಸಿನಿಮಾ ಮತ್ತಷ್ಟು ಹೆಸರನ್ನ ಗಳಿಸಲಿ, ಜನರು ನಗಿಸುವಂಥ ಮತ್ತಷ್ಟು ಸಿನಿಮಾಗಳು ನಿಮ್ಮ ಮೂಲಕ ಬರಲಿ, ಚಿತ್ರರಂಗ ಮತ್ತಷ್ಟು ಬೆಳೀಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಿಮ್ಮ ಲವ್ OTPಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಲವ್ OTP ಸಿನಿಮಾದಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಈಗ ಅದು OTTಯಲ್ಲಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಮೇಡಮ್ ತುಂಬ ಖುಷಿ ಆಗ್ತಾ ಇದೆ. ಥಿಯೇಟ್ರಿಕಲ್ಲಿ ರಿಲೀಸ್ ಆಗಿದ್ದಾಗಲೂ ಕೂಡ ತುಂಬ ಜನ ನನ್ನ ಒಂದು ಪಾತ್ರನ ಇಷ್ಟಪಟ್ಟಿದ್ದರು. ಸಿನಿಮಾನೂ ಕೂಡ ತುಂಬ ಜನ ಇಷ್ಟಪಟ್ಟಿದ್ದರು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪೋಕ್ಕೆ ನಮಗೆ ಥಿಯೇಟ್ರಿಕಲ್ಲಿ ಆಗಿರಲಿಲ್ಲ. ಯಾಕೆಂದರೆ ತುಂಬ ಸ್ಕ್ರೀನ್ಗಳಲ್ಲಿ ನಾವು ಬಂದಿರಲಿಲ್ಲ. ಅಂದರೆ ಒಂದು ನಮ್ಮ ಮಿನಿಮೈಸ್ ಸೆಟಪ್ಪಲ್ಲಿ ನಮ್ಮ ಬಜೆಟ್ ತಕ್ಕಂಗೆ ನಾವು ಮಾಡಿದ್ವಿ. ಆದರೂ ಕೂಡ ನೋಡಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದರು. ಈಗ
ತುಂಬ ಜನಕ್ಕೆ ರೀಚ್ ಆಗುವಂಥ ಪ್ಲಾಟ್ಫಾರ್ಮ್ ಇದು. ಅಮೆಝಾನ್ ಪ್ರೈಮ್ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಫ್ಯಾಮಿಲಿ ಸಮೇತ ನೋಡುವಂಥ ಟೈಮು ಈಗ ಬಂದಿದೆ. 2 ದಿನದಿಂದ ಆಲ್ರೆಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ. ಆ ಸಿನಿಮಾ ಮೇಲೆ, ಕತೆ ಮೇಲಾಗಲಿ, ಆಮೇಲೆ ಡೈರೆಕ್ಷನ್ ಮೇಲಾಗಲಿ, ಆಮೇಲೆ ಎಲ್ಲರೂ ಆ್ಯಕ್ಟಿಂಗ್ ಮೇಲಾಗಲಿ ಎಲ್ಲರೂ ತುಂಬ ಹೊಗಳಿ ಮಾತಾಡ್ತಾ ಇದ್ದಾರೆ. ಈ ಸಿನಿಮಾ ನಾವು ಥಿಯೇಟ್ರಿಕಲ್ಲಿ ಮಿಸ್ ಮಾಡಬಾರ್ದಾಗಿತ್ತು, ಥಿಯೇಟ್ರಲ್ಲಿ ನೋಡಬೇಕಿತ್ತು ಈ ಸಿನಿಮಾನ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪಿಸೋದು ಅಷ್ಟೇ ಪ್ರಯತ್ನ ನಮ್ಮದು. ಇವತ್ತು ಮೈಸೂರಿಗೆ ಬಂದಿದ್ದೀವಿ, ಅಮ್ಮನವ್ರ ದರ್ಶನ ಆಗಿದೆ. ದರ್ಶನ ಮಾಡಿಕೊಂಡು ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಸಿನಿಮಾ ಪ್ರಮೋಷನ್ಸು ನಾವು ಸಿನಿಮಾ ರಿಲೀಸ್ ಬಿಫೋರ್ ಹೆಂಗ್ ಮಾಡ್ತೀವಿ, ಈಗ ಅಮೆಝಾನ್ ಪ್ರೈಮಿಗೆ ಬಂದಾಗ ಈಗ ಮತ್ತೆ ಅದೇ ತರನೇ ಹೊಸದಾಗಿ ಶುರು ಮಾಡ್ತೀವಿ. ಮತ್ತೆ ಪ್ರಮೋಷನ್ ಶುರು ಮಾಡಿದೆ. ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ವರುಣ್ ಅಂತ ಪಾತ್ರ ಮಾಡಿದ್ದೆ. ಓಕೆ. ಅಂದ್ರೆ ಹೀರೋ ಜೊತೆಗಿರುವಂತ ಸ್ನೇಹಿತನ ಪಾತ್ರ. ಬರೀ ಅವನು ಕಷ್ಟಕ್ಕಿರ್ತಾನೆ, ಸುಖಕ್ಕಿರ್ತಾನೆ ಅಂತಲ್ಲ, ಅವನು ಜೊತೆಗೆ ಇರ್ತಾನೆ. ಅದು ಏನೇ ಬಂದ್ರು ಅವ್ನು ಬಿಟ್ಟು ಹೋಗದೆ ಇರೋಂತ ಜೊತೆಗೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಲವ್ OTP ಸಿನಿಮಾಗೆ ಆಲ್ ದಿ ಬೆಸ್ಟ್. ಮತ್ತಷ್ಟು ಹೆಸರನ್ನ ಗಳಿಸಲಿ. ಇಂಥ ಹಲವಾರು ಉತ್ತಮ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ, ಜನರನ್ನ ಮತ್ತಷ್ಟು ಮನರಂಜಿಸ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮೇಡಮ್. ನೀವು ನೋಡಿದ್ರ ಸಿನಿಮಾ? ಇಲ್ಲ, ಖಂಡಿತ ಅಮೆಝಾನ್ ಪ್ರೈಮಲ್ಲಿ ನೋಡ್ತೀನಿ. ಇವತ್ತೇ ನೋಡ್ತೀರಾ? ಖಂಡಿತವಾಗ್ಲು ಇಷ್ಟು ಹೇಳಿದ್ಮೇಲೆ ನಾನು ನೋಡಿದ್ರೆ ಹೇಗೆ? ಖಂಡಿತವಾಗ್ಲೂ ನೋಡ್ತೀನಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಲವ್ OTP ಸಿನಿಮಾ ಇದೀಗ ಅಮೆಝಾನ್ ಪ್ರೈಮಲ್ಲಿ ಲಭ್ಯ ಇದೆ. ಎಲ್ಲರೂ ಕೂಡ ಸಿನಿಮಾನ ನೋಡಿ ನಿಮಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳಿ ಈಗಾಗಲೇ ಅನೀಶ್ ಅವರು ಕೂಡ ಹೇಳಿದ್ದಾರೆ. ಸೊ ನಾನಂತೂ ಮಿಸ್ ಮಾಡೋದೇ ಇಲ್ಲ. ಇವತ್ತಂತೂ ಹೋಗಿ ನಾನು ಖಂಡಿತ ನೋಡ್ತೀನಿ. ನೀವು ಕೂಡ ಹೋಗಿ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆದರೆ ಆ ಚಾನ್ಸ್ ಮಿಸ್ ಆಗಿದೆ. ಬಟ್ ಈಗ OTTಯಲ್ಲೇ ನೋಡಬಹುದಾಗಿದೆ. ಖಂಡಿತವಾಗ್ಲೂ ಸಿನಿಮಾನ ನೋಡಿ ಕನ್ನಡ ಚಿತ್ರರಂಗವನ್ನು ಹರಸಿ ಬೆಳೆಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.